ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಬಿಜೆಪಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮೋದಿ ಶಾಕ್. ಈ ವಿಚಾರ ಕೇಳಿ ಮೋದಿ ಅವರು ಕೂಡ ಶಾಕ್ ಶಾಕ್ ಶಾಕ್. ಏನಾಯ್ತು ವಿಚಾರ ನೋಡೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ದೊಡ್ಡ ಶಾಕ್ ಅನ್ನ ಮೋದಿಗೆ ಕೊಟ್ಟಿದ್ದಾರೆ. ಏನಾಯ್ತು ಬಿಜೆಪಿ ಸರ್ಕಾರದಲ್ಲಿ ಅಂತ ಕೇಳೋದಾದ್ರೆ, ಬಿಜೆಪಿಯ ಪ್ರಭಾವಿ ರಾಜ್ಯಾಧ್ಯಕ್ಷ ಆಗಿರುವಂತಹ BS ಯಡಿಯೂರಪ್ಪ ಅವರ ಮಗ ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಏನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಒಂದು ಆಡಳಿತ ವೈಫಲ್ಯ ಹೆಚ್ಚಾಗಿ ಕಂಡು ಬಂದಿದ್ದು ಇವತ್ತು ಮೋದಿ ಮತ್ತು ಅಮಿತ್ ಶಾ ಅವರು ಹೈಕಮಾಂಡ್ ಆಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಹೈಕಮಾಂಡ್ ವಿಜೇಂದ್ರ ಅವರಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿತ್ತು. ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ, ಕಳೆದ ಒಂದು ಮುಡಾ ಹಗರಣ ಇರ್ಬೋದು, ಕೆಲವೊಂದಿಷ್ಟು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಸ್ವಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಯಾವ ಒಂದು ಹೋರಾಟವನ್ನು ಸಫಲಗೊಳಿಸಲಿಲ್ಲ. ಎಲ್ಲವೂ ಕೂಡ ವಿಫಲವಾಗಿರುವಂಥದ್ದು, ಅಲ್ಲಲ್ಲಿಗೆ ಕೈ ಬಿಟ್ಟಿರುವಂಥದ್ದು. ಹಾಗಾಗಿ ವಿಜೇಂದ್ರ ಅವರ ಆಡಳಿತ ವೈಫಲ್ಯ ಹೆಚ್ಚು ಕಂಡು ಬಂದಿದ್ದು ಹೈಕಮಾಂಡ್ ತರಾಟೆಗೆ ತೆಗೆದುಕೊಂಡಿದೆ. ಇದರ ಬೆನ್ನಲ್ಲೇ ಹೆಚ್ಚಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನು ಹಾಕಿ ವಿಧಾನ ಪರಿಷತ್ ಚುನಾವಣೆಯ ಅಧಿಕ ಓಟನ್ನು ಕಾಂಗ್ರೆಸ್ಗೆ ನೀಡಿ ಇವತ್ತು ಜಯಶೀಲರನ್ನಾಗಿ ಮಾಡಿದ್ದು ಏನಾಯ ಸೋಲನ್ನ ಮೈತ್ರಿ ಸರ್ಕಾರ ಆಗಿರುವಂತಹ JDS ಬಿಜೆಪಿ ಪಡ್ಕೊಂಡಿದೆ. ಈ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು, ಇದು ಕ್ಲಾಸ್ ತೆಗೆದುಕೊಂಡಿತ್ತು. ಹಾಗಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳ ನಂತರ BS ಯಡಿಯೂರಪ್ಪ ಅವರು ಕೂಡ ಬಹಳ ನೋವನ್ನ ಅನುಭವಿಸಿದ್ದಾರೆ. ಏಕೆಂದ್ರೆ ಕ್ಲಾಸ್ ತೆಗೆದುಕೊಂಡಿದ್ರು, ಆಡಳಿತ ವೈಫಲ್ಯ ಮಗನಿಂದ ಕಂಡು ಬಂದಲ್ಲಿ ಯಾರು ಕೂಡ ಸುಮ್ಮನೆ ನೋಡಿದ್ದಿಲ್ಲ. ಸೊ ವಿಜೇಂದ್ರ ಅವರ ಪಕ್ಷದವರೇ ಶಾಸಕರು ಈ ರೀತಿಯಾಗಿ ಒಂದು ಅಡ್ಡ ಮತದಾನವನ್ನು ಮಾಡಿದರೆ ಯಾರು ಕೂಡ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೈಕಮಾಂಡ್ ಇಬ್ಬರನ್ನ ಕರೆಸಿ ಕ್ಲಾಸ್ ತೆಗೆದುಕೊಂಡಿದ್ದು ಅಶೋಕ್ ಮತ್ತು ವಿಜೇಂದ್ರ ಅವರನ್ನ. ಸದ್ಯ ಇವತ್ತು ಕೆಲವೊಂದಿಷ್ಟು ವಿಧಾನ ಪರಿಷತ್ ಚುನಾವಣೆ ಆದ ಬೆನ್ನಲ್ಲೇ ಆಡಿಯೋಗಳು ಕೂಡ ವೈರಲ್ ಆಯಿತು, ಸದಾನಂದ ಗೌಡ್ರದ್ದು. ಸೊ ಆ ಆಡಿಯೋದಲ್ಲಿ ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನವನ್ನ ತೆಗಿಬೇಕು ಅನ್ನುವಂಥ ಮಾತುಕತೆ ಕೂಡ ನಡೆದಿರುವಂಥದ್ದು ನೀವೆಲ್ಲರೂ ಕೂಡ ಕೇಳಿರ್ತೀವಿ. ದೊಡ್ಡ ಸುದ್ದಿ ಆಗಿರುವಂಥ ವಿಚಾರ. ಅದರ ಬೆನ್ನಲ್ಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆಡಿಯೋ ಪ್ರಕರಣ ಇವತ್ತು ಅದು ಸಾಬೀತಾಗಿರುವಂಥದ್ದು, ಸತ್ಯ ಆಗಿರುವಂಥದ್ದು. ಆದರೆ ಆಡಿಯೋ ವಿಚಾರ ಅಲ್ಲ, ಬಟ್ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ಕೊಡುವ ನಿರ್ಧಾರವನ್ನೇ ಹೈಕಮಾಂಡ್ ಮಾಡಿಬಿಟ್ಟಿದೆ. ಯಾಕೆ ಅಂದರೆ ರಾಜ್ಯ ಸರ್ಕಾರದ ಒಂದು ಕಾಂಗ್ರೆಸ್ ಪಕ್ಷವನ್ನ ಒಂದು ಏನೋ ಒಂದು ವೈಫಲ್ಯತೆ ಎಲ್ಲವನ್ನು ಕೂಡ ಎತ್ತಿಡಿಬೇಕಿತ್ತು. ವಿರೋಧ ಪಕ್ಷದವರು ಎಲ್ಲವನ್ನ ಪ್ರಶ್ನೆ ಮಾಡಬೇಕಿತ್ತು. ಪ್ರಶ್ನೆ ಮಾಡುವಲ್ಲಿ ವಿಜೇಂದ್ರ ವಿಫಲರಾಗಿದ್ದಾರೆ. ಈ ಒಂದು ಕಾರಣಕ್ಕೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡು ವಿಜೇಂದ್ರ ಬದಲು ಬೇರೆ ಪ್ರಭಾವಿ ಮಂತ್ರಿಯನ್ನ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅಂತ ಹೇಳಿ ಮಾತುಕತೆ ನಡೆದಿರುವಂತಹ ವಿಚಾರ ಬಹಳ ಸುದ್ದಿಯಾಗಿದೆ. ವೀಕ್ಷಕರೇ, ಇವತ್ತಿನ ಬೆಳವಣಿಗೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಕ್ಲಾಸ್ ತೆಗೆದುಕೊಂಡ ಬೆನ್ನಲ್ಲೇ ಮೋದಿಜಿ ಇವತ್ತು ಎಚ್ಚೆತ್ತುಕೊಂಡು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸುವ ವ್ಯಕ್ತಿಯನ್ನ ಹುಡುಕಲಿದ್ದಾರೆ. ಆದರೆ ಈ ಒಂದು ವಿಚಾರವನ್ನ ಕೇಳಿ ಸ್ವಯಂ ಪ್ರೇರಿತವಾಗಿ ಇವತ್ತು ವಿಜೇಂದ್ರ ಅವರು ವಾಲಂಟಿಯರ್ ಆಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಬಿಡುವ ನಿರ್ಧಾರ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟುವ ಪ್ರಯತ್ನವನ್ನು ಕೂಡ ಯಡಿಯೂರಪ್ಪ ಮತ್ತು ಮೋದಿಜಿಯ ಒಂದು ಆಪ್ತರು ಅಂತ ಹೇಳ್ಬೋದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಪ್ಲಾನ್ ಮಾಡಿದ್ದಾರೆ. ಹೊಸ ಪಕ್ಷವನ್ನು ಕಟ್ತೇವೆ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ವೀಕ್ಷಕರೇ, ಇವೆಲ್ಲವನ್ನು ನೋಡ್ತಾ ಇದ್ರೆ ಶಾಸಕರು ಕೂಡ ವಿಜೇಂದ್ರ ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷವನ್ನು ಕಟ್ಟಿದಂತಹ ಪ್ರಭಾವಿ ನಾಯಕ ಯಡಿಯೂರಪ್ಪನವರು. ಸೊ ಅವರ ಮಗನಿಗೆ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಅದು ಒಂದು ಮತ ಬ್ಯಾಂಕ್ ಅನ್ನುವ ಒಂದು ಇದನ್ನ ಪಡ್ಕೊಳ್ಳಿಕ್ಕೆ. ಆದರೆ ವಿಜೇಂದ್ರ ಅವರನ್ನ ನೀವು ಪಕ್ಷದಿಂದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀರಿ ಅನ್ನೋದಾದ್ರೆ ಅದು ಯಾವ ಅರ್ಥಕ್ಕೆ ಹೋಗುತ್ತೆ? ರಾಜಕೀಯ ಬೆಳವಣಿಗೆ ಯಾವ ಹಂತಕ್ಕೆ ತಲುಪಬಹುದು? ಇಲ್ಲಿ ರಾಜಕೀಯದಲ್ಲಿ ಮೋದಿ ಮತ್ತು ಅಮಿತ್ ಶಾ ಬಹಳ ಪ್ಲಾನ್ ಅನ್ನು ಮಾಡಿದ್ದಾರೆ.
ಸೊ ಅದರ ಬೆನ್ನಲ್ಲೇ ಈ ವಿಚಾರ ತಿಳಿದಂತಹ ವಿಜೇಂದ್ರ ಅವರು ವಾಲಂಟಿಯರ್ ಆಗಿ ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷವನ್ನ ಬಿಡುವ ನಿರ್ಧಾರವನ್ನ ಮಾತುಕತೆ ಮಾಡಿದ್ದಾರೆ ವಿಜೇಂದ್ರ ಯಡಿಯೂರಪ್ಪ ಅವರು. ಹೊಸ ಪಕ್ಷವನ್ನ ಕಟ್ಟಲಿದ್ದಾರೆ. ಇದಕ್ಕೆ ಶಾಸಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ವಿಚಾರ ಕೇಳಿ ಮೋದಿ ಮತ್ತು ಅಮಿತ್ ಶಾ ಶಾಕ್ ಅಂತಾನೆ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಕೈ ಬಿಡೋದು ಸಾಧ್ಯತೆ. ಮುಂದಿನ ದಿನಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಬದಲಿಸಿಕೊಂಡು ವಿಚಾರ ಏನು ಅನ್ಕೊಂಡಿದ್ರು ಅದನ್ನ ವಿಚಾರವನ್ನು ಬದಲಿಸಿಕೊಂಡು ವಿಜೇಂದ್ರ ಅವರನ್ನ ಸಮಾಧಾನ ಪಡಿಸಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೇ ಕೂರಿಸಿದ್ರೆ ಇದು ಮುಂದುವರೆಯುತ್ತೆ. ಇಲ್ಲಾಂದ್ರೆ ಬೇರೆಯ ಬೆಳವಣಿಗೆ ರಾಜಕೀಯದಲ್ಲಿ ಬಿಜೆಪಿಯ ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ. ಬಿಜೆಪಿ ವೈಫಲ್ಯ ಕಂಡು ಬಂದಿರುವಂಥದ್ದು ವಿಜೇಂದ್ರ ಮೇಲೆ. ವಿಜೇಂದ್ರ ಅವರ ವಿಧಾನ ಪರಿಷತ್ತು ಚುನಾವಣೆಯಲ್ಲ ಆಗಿರ್ಬೋದು, ಹಾಗೆ ಮುಡಾ ಹಗರಣದ ಒಂದು ದೊಡ್ಡ ಹಗರಣ ಅಂತಲೇ ಹೇಳ್ಬೋದು, ಅದರಲ್ಲಿ ಹೋರಾಟವನ್ನು ಮಾಡಬೇಕಾದ್ರೆ ವಿಫಲವಾಗಿದೆ ವಿಜೇಂದ್ರ ಅವರ ತಂಡ. ಹಾಗೆ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಮಾಡ್ತಿರುವಂತಹ ಅನ್ಯಾಯಕ್ಕೆ ಧ್ವನಿ ಎತ್ತಬೇಕು ವಿನಃ ಯಾವ ಕೂಡ ಅಂತಹ ಪ್ರಕರಣಗಳನ್ನು ಬಿಜೆಪಿ ಮಾಡ್ಕೊಂಡಿಲ್ಲ. ಹಾಗಾಗಿ ಬಿಜೆಪಿಯ ರಾಜ್ಯ ವರಿಷ್ಠಾಧಿಕಾರಿಗಳು ಬಹಳ ಆಕ್ರೋಶವನ್ನು ಹೊರಹಾಕಿದ್ದು, ರಾಜ್ಯದ ಪ್ರಭಾವಿಗಳು ಅಂದರೆ ಯಡಿಯೂರಪ್ಪನವರು ಕೂಡ ಒಂದು ಮನಸ್ತಾಪವನ್ನು ಹಂಚಿಕೊಂಡಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಅಶೋಕ್ ಮತ್ತು ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲವೂ ಕೂಡ ಶೂನ್ಯವಾಗಿದೆ ಬಿಜೆಪಿಯಲ್ಲಿ. ಸೊ ಮುಂದಿನ ಒಬ್ಬ ಪ್ರಭಾವಿ ನಾಯಕನನ್ನು ಹುಟ್ಟು ಹಾಕುವ ನಿರ್ಧಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮುಂದಿನ ದಿನಗಳಲ್ಲಿ ಪ್ರಭಾವಿ ನಾಯಕ ಹುಟ್ಟು ಹಾಕಿದರೆ ಬಿಜೆಪಿಯಲ್ಲಿದ್ದಂಥ ಪ್ರಭಾವಿ ನಾಯಕ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಬೇರೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ. ಆಲ್ರೆಡಿ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಲೆಟರ್ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ರಾಜಕೀಯದಲ್ಲಿ ಬಿಜೆಪಿ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರ್ತಾರಾ ಇಲ್ಲ ವಿಜೇಂದ್ರ ಅವರೇ ಮುಂದುವರಿತಾರಂತ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ನೀವು ಕೂಡ ಬಿಜೆಪಿಯ ಪ್ರಭಾವಿಗಳ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.